ನಾವು ರೈತನ ಮಿತ್ರ ಅಂತ ಎರೆಹುಳನ ಕರಿತೀವಿ. ಅವು ನಮ್ಮ ಭೂಮಿ ಒಳಗಡೆ ಇದ್ರೆ ಬಂಗಾರದ ಮೊಟ್ಟೆ ಇಡ್ತಾವಂತೆ. ಈ ತರ ಆಳವಾಗಿ ನಮ್ಮ ಭೂಮಿ ಉಳೋದ್ರಿಂದ ನಮ್ಮ ಮಣ್ಣಲ್ಲಿರೋ ಇಂತಹ ಸೂಕ್ಷ್ಮ ಜೀವಿಗಳನ್ನ ನಾವೇ ಸಾಯಿಸ್ತಾ ಇದ್ವಿ. ಈ ವಿಷಯ ನನ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ಇವಾಗಿನ ಸೈಂಟಿಸ್ಟ್ ಮತ್ತೆ ಜಪಾನಿನ ಕೃಷಿ ತಜ್ಞರಾದಂತ ಹೊಸನೊಬ್ಬ ಪುಕಾಕ್ ಅವರು ಒಂದೇ ಮಾತು ಹೇಳಿದ್ದು, ನಮ್ಮ ಭೂಮಿನ ಎಷ್ಟು ಕಡಿಮೆ ಉಳಿತೀವೋ ಅಷ್ಟು ನಮ್ಮ ಭೂಮಿಗೆ ಒಳ್ಳೇದು ಅಂತ ಅವ್ರು ಹೇಳಿದ್ರು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ ಕಡೆ ಇವಾಗ ಅಡಿಕೆ ಗಿಡ ಉಣಿದ್ದಾರೆ, ಅವು 6-7 ವರ್ಷಕ್ಕೆ ಪಲ್ಲಕ್ ಬರೋದು. ಅದನ್ನೆಲ್ಲ ಉಳುವಾಗಿದ್ರೆ ಗಿಡಗಳು ಚೆನ್ನಾಗಿ ಎಕ್ ಬರ್ತಾವ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ಟರ್ ತಗೊಂಡು ಅಡ್ಡಡ್ಡ ಉದ್ದುದ್ದ ಉಳ್ತಾನೆ ಇರ್ತಾರೆ. ಆದ್ರೆ ನಾವು ನೀವು ಕಾಡ್ ನೋಡೇ ಇರ್ತೀವಿ. ಆ ಕಾಡು ಹುಟ್ಟಿದಾಗಿಂದ ಇವತ್ತವರೆಗೂ ಯಾರು ಟ್ರ್ಯಾಕ್ಟರ್ ತಗೊಂಡೋಗಿ ಅಲ್ಲಿ ಉಳುವೆ ಮಾಡಿಲ್ಲ. ಅದ್ರಲ್ಲಿರೋ ಗಿಡ ಮರಗಳೆಲ್ಲ ಅವತ್ತಿಂದ ಇವತ್ತವರೆಗೂ ಹಸಿರಾಗೇ ಇದಾವೆ. ಈ ಮ್ಯಾಜಿಕ್ ನಮ್ಮ ಮಣ್ಣಿನ ಮೇಲೆ 2-3 ಇಂಚಲ್ಲಿರೋ ಹ್ಯೂಮಸ್ ಪದರದಲ್ಲಿದೆ. ಆದ್ರೆ ಇದರ ದೊಡ್ಡ ಟ್ರ್ಯಾಕ್ಟರ್ ಅಲ್ಲಿ ನಮ್ಮ ಭೂಮಿನ ಆಳ್ವಾಗಿ ಗುತ್ತಿ ತಿರುವಾಕೋದ್ರಿಂದ ನಮ್ಮ ಮಣ್ಣಿನ ಮೇಲ್ಪದರದಲ್ಲಿರೋ ಕಾರ್ಬನ್ ಅಂಶ ಗಾಳಿಯಲ್ಲಿ ಹೋಗುತ್ತೆ. ಮತ್ತೆ ಸೂಕ್ಷ್ಮ ಜೀವಿಗಳು ನಮ್ಮ ಮಣ್ಣಿನ ಶಕ್ತಿ ಕೆಳಗಡೆ ಬಿದ್ದು ಟನ್ ಗಟ್ಟಲೆ ಇರೋ ಟ್ರ್ಯಾಕ್ಟರ್ ನಮ್ಮ ಮಣ್ಣಿನ ಮೇಲೆ ಓಡಾಡಿದಾಗ ನಮ್ಮ ಮಣ್ಣು ಉಸಿರಾಡ್ದಿರ ಕೆಳಗಡೆ ಇರೋ ಸೂಕ್ಷ್ಮ ಜೀವಿಗಳು ಸತ್ತೋಗ್ತವೆ. ಮತ್ತೆ ನಮ್ಮ ಭೂಮಿ ಬರ್ತಾ ಬರ್ತಾ ಕಲ್ಲಾಗುತ್ತೆ. ಈ ದೊಡ್ಡ ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡಿಸೋದು ನಮ್ಗೆ ಇವಾಗ ಟ್ರೆಂಡ್ ಆಗ್ಬಿಟ್ಟೈತೆ. ಆದ್ರೆ ನಮ್ಮ ತಾತರ ಕಾಲದಲ್ಲಿ ಅಲ್ಲಿಕ ಎತ್ತುಗಳಿಂದ ನೆಲನ ಉಳುಮೆ ಮಾಡ್ತಾ ಇದ್ರು. ಇವಾಗ 60-70 HP ಟ್ರ್ಯಾಕ್ಟರ್ ತಂದ್ರು ಸ್ವಲ್ಪ ಗಟ್ಟಿ ಆದ್ರೆ ನೆಲನ ಉಳುವಕ್ಕಾಗಲ್ಲ. ಯಾಕೆಂತಂದ್ರೆ ನಮ್ಮ ಭೂಮಿ ಅಷ್ಟು ಗಟ್ಟಿ ಆಗ್ತಾ ಐತೆ. ಇದರಿಂದ ನಮ್ಮ ಭೂಮಿನೂ ಉಸಿರಾಡಕ್ಕಾಗಲ್ಲ, ಭೂಮಿ ಒಳಗಡೆ ಇರೋ ಬೇರನ್ನು ಉಸಿರಾಡಕ್ಕಾಗಲ್ಲ. ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಅಂದ್ರೆ ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡೋದು ಬಿಟ್ಬಿಟ್ಟು ಶಾಶ್ವತವಾಗಿ ಬೆಡ್ಗಳನ್ನು ರಚಿಸಬೇಕು. ಮಣ್ಣಿನ ಕೆಲಸನ ಉಳುಗಳು ಬಿಟ್ಬಿಟ್ರೆ ಅವು ಅತ್ತಾಡಿ ಸುರಂಗನ ಕೊಡದು ಮಣ್ಣೊಳಗಡೆ ಗಾಳಿ ಹೋಗೋ ತರ ಮಾಡ್ತವೆ. ಇದೆಲ್ಲ ಬರೀ ಮಾತಲ್ಲ. ಮಧ್ಯಪ್ರದೇಶ ಮತ್ತೆ ಹರಿಯಾಣದ ಕೆಲವು ರೈತರು ಹ್ಯಾಪಿ ಸೀಡರ್ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ಟರ್ ಟಿಲ್ಲರ್ ಏನು ಇಲ್ದಿರನೆ ಬೆಳೆನ ಬೆಳೀತಾ ಇದ್ದಾರೆ. ಇದರಿಂದ ಅವರಿಗೆ ಉಳುಮೆ ಮಾಡೋ ಖರ್ಚು ಉಳಿಯುತ್ತೆ, ಬೆಳೆ ಬೆಳೆಯೋದಕ್ಕೆ ನೀರಿನ ಬಳಕೆ ಕೂಡ ಕಮ್ಮಿ ಆಗುತ್ತೆ. ಮುಂದಿನ ವರ್ಷದಲ್ಲಿ ಮಳೆ ಬರ್ತಿರೋ ಬೋರ್ವೆಲ್ ಅಲ್ಲಿ ನೀರು ಕಮ್ಮಿ ಆಗುತ್ತೆ, ಜೊತೆಗೆ ಗೊಬ್ಬರದ ರೇಟು ಗಗನಕ್ಕೆ ಇರುತ್ತೆ. ಅದಕ್ಕೆ ಪ್ರಕೃತಿ ಜೊತೆ ಯುದ್ಧನ ನಿಲ್ಲಿಸಿ ಟ್ರ್ಯಾಕ್ಟರ್ ಮೇಲೆ ಅವಲಂಬನೆ ಕಮ್ಮಿ ಮಾಡಿ ಈ ವಿಧಾನ ಉಪಯೋಗಿಸಿಕೊಂಡು ನಮ್ಮ ಹೊಲದ ಒಂದು ಭಾಗದಲ್ಲಿ ನಾನು ಬೆಳೆ ಬೆಳೆಯಕ್ಕೆ ರೆಡಿ ಇದ್ದೀನಿ.